ಅವ್ರನ್ನ ಕೇಳಿ ಎಲ್ಲ ಯಾವಾಗ ಬೀಳ್ತಿದ್ರು ಡೇಟ್ ಅವ್ರು ಹೇಳಬೇಕು ಡೇಟ್. ನಾ ಹೆಂಗೆ ಹೇಳಲಿಕ್ಕೆ ಆಗಲ್ಲ, ಡೇಟ್ ಅವ್ರು ಹೇಳಬೇಕು. ಹೇಳಿ ಮತ್ತೆ ಬೇರೆ ರಾಜಕೀಯಲ್ಲಿ ಅದೇ ಅವ್ರದ್ದು BJP ಹೇಳಿರ್ಬೇಕು. ಹೌದು, BJPಯಲ್ಲಿ ಕೂಡ ನಡ್ತಿದ್ದ ಒಳ್ಳೆ ಜಗಳ. ಅವ್ರದ್ದು ಏನು ಹೇಳ್ಬೇಕು, ನಮ್ದಲ್ಲ ಅದು. ಅವ್ರದ್ದು ಭವಿಷ್ಯ ತಪ್ಪು ಹೇಳಿದ್ದಾರೆ. ಸೊ ಅವ್ರ ಜಗಳ ಇದೆ, ಅಲ್ಲಿ ಏನೋ ಕ್ರಾಂತಿ ಆದರೆ ಆಗ್ಬೋದು. ಹೇಳಿ. ಕರ್ನಾಟಕ ವಿಕಸಿತ ರಾಜ್ಯ ಆಗ್ತಿದೆ, ಸಂಪನ್ಮೂಲದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅಂತ ಕೂಡ ಹೇಳಿದ್ದಾರೆ. ಹೌದು, 2ನೇ ಸ್ಥಾನದಲ್ಲಿ ಇದೆ, ನಮ್ಮದೇ ಇದೆ. ಮತ್ತು ಈಗ ಅವರು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ದೆಹಲಿಯಲ್ಲಿ ಮಾಡಿದ್ದಾರೆ, ಅವರು ಘೋಷಣೆ ಮಾಡಿದ್ದಾರೆ, ಅವರು ಕೊಡಬೇಕೀಗ. ಸೊ ರಾಜಕೀಯ ಹೇಳಿಕೆ ಅಷ್ಟೇ ಇರೋದು. ದೆಹಲಿಯಲ್ಲಿ ಅವರು ಘೋಷಣೆ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಅವರು ಮಾಡ್ತಾರೆ. ಅದು ರಾಜಕೀಯ ಹೇಳಿಕೆ ಅಷ್ಟೇ. ಮಹಾರಾಷ್ಟ್ರದಲ್ಲಿ ಅದಕ್ಕೆ ಶಿಂದೆ ಮನೆಯ ಕರ್ನಾಟಕದಲ್ಲೂ ಕೂಡ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಯಾರು ಆಗ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ, ಬಂದಾಗ ನೋಡೋಣ ಅದು ಅದ್ರ ಬಗ್ಗೆ. ಯಾರೇ ಅಂಥ ಕಾಲ ಬಂದಿಲ್ಲ ಕಾಂಗ್ರೆಸ್ಗೆ. ಸಂಪೂರ್ಣವಾದ 5 ವರ್ಷ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇರ್ತದೆ. ನೋಡೋಣ, ಅಲ್ಲಿಗೆ ಕಾದು ನೋಡೋಣ. ಈ ಚರ್ಚೆ DK ಅವರು ಅಮಿತ್ ಶಾ ಜೊತೆ ಕಾರ್ಯಕ್ರಮದಲ್ಲಿ ಭೇಟಿ ಆಗುತ್ತೆ ಸರ್, ಹಾಗಾಗಿ ಈ ಚರ್ಚೆ ಮುಂದಕ್ಕೆ ಬಂತ ಅಂತ ನೋಡಿ. ಅದು ಖಾಸಗಿ ಕಾರ್ಯಕ್ರಮ, ಹೋಗಿರ್ಬೋದು. ಖಾಸಗಿ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದವ್ರು ಹೋಗ್ತಾರೆ. ಹೋದ ತಕ್ಷಣ ಸರ್ಕಾರ ಬೀಳ್ತೈತೆ, ಅಲ್ಲೇನೋ ಮಾತಾಡಿದ್ರೆ ಅಂತ ಹೇಳೋಕ್ಕಾಗಲ್ಲ. ಅದು ಖಾಸಗಿ ಕಾರ್ಯಕ್ರಮ ಅಷ್ಟೇ. BJPಗೆ ಬರ್ತಾರೆ ಅಂತಲ್ಲ, ಆ ಥರ ರೂಮರ್ಸ್ ವಿದ್ಯೆ ಎಲ್ಲ ರೀತಿಯಿಂದ ಮಾಡೇ ಮಾಡ್ತಾರೆ. ಅಂಥದ್ದು ಯಾವುದೆಲ್ಲ ನಮ್ಮ ಸರ್ಕಾರ ಗಟ್ಟಿಯಾಗಿರ್ತದೆ.